ಶಾಂತಿ. ವಿಕ್ಟ್ರಿ ಎಟ್ ಆಲ್ ಲೆವೆಲ್ಸ್ ನಂಬರ್ 4 ಬಂದು ತಿರ್ಗಾ ರೀಕ್ಯಾಪ್ ಮಾಡ್ತಿದ್ದಾರೆ. ಇವತ್ತು 4ನೇದು ಇದ್ರದ್ದು ಒಂದು ಕಣ್ಣು ಕಾಣದೇ ಇರೋ ಆಕ್ಟರ್ಸ್, ಅವರು ಕಣ್ಣು ಕಾಣದೇ ನಿರಾಕಾರ ಪ್ರಪಂಚದಲ್ಲಿ ಇರೋರು ಆಕ್ಟರ್ಸ್. ಅವ್ರನ್ನ ಒಂದು ಪಿಕ್ಚರ್ ಅಲ್ಲಿ ತೋರ್ಸಿದ್ರು. ಅವರು ಕೆಳಗಡೆ ಬರ್ತಾರೆ. ಬಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅದ್ರಲ್ಲಿ ಒಂದು ಕಥೆ ಹೇಳಿದ್ರು. ಸತೀಶ್ ಅನ್ನೋನು ಒಂದು ಕ್ಯಾಮಲ್ ಆಗೋಗಿದ್ದಾನೆ. ಆಮೇಲೆ ಅವನು ಜ್ಞಾನ ಸಿಕ್ಕದ್ಮೇಲೆ ಒಂದು ವಿರ್ಚುವಸ್ ಕ್ಯಾಮಲ್ ಅಂದ್ರೆ ಜ್ಞಾನಿ ಕ್ಯಾಮಲ್ ಆಗೋದಾ. ಆಮೇಲೆ ಆ ಕ್ಯಾಮಲ್ ಅನ್ನೋದು ಸತೀಶ್ ಅನ್ನೋದು ಇಬ್ರು 100% ಬೇರೆ ಬೇರೆ ಅಲ್ವಾ. ಸತೀಶ್ ಅವನ್ನ ಕ್ಯಾಮಲ್ ಅಂತ ಕರೆಯೋಕ್ಕಾಗಲ್ಲ, 100% ಬೇರೆ ಬೇರೆ ಇದ್ದಾರೆ. ಆದ್ರೂನು ಆ ಸತೀಶ್ ತನ್ನನ್ನೇ ಕ್ಯಾಮಲ್ ಅಂತ ಅನ್ಕೊಂಡ್ಬಿಟ್ಟ, ಅಂದ್ರೆ ಅಟ್ಯಾಚ್ಮೆಂಟ್ ಆಗೋಯ್ತು. ಇದೇನೆ ಪ್ರಾಬ್ಲಮ್ಮು. ಇದರಿಂದಾನೇ ಇರೋ ಎಲ್ಲ ಒಂದು ಕನ್ಫ್ಯೂಷನ್ ಶುರುವಾಯ್ತು. ಈ ಈಗೋ ಅನ್ನೋದು, ಅಹಂಕಾರ ಅನ್ನೋದು ಬಂದ್ಬಿಟ್ಟು ಇದರಿಂದ ತುಂಬಾ ಜಾಸ್ತಿ ಹೇಟುಗಳು ಅಂದ್ರೆ ದ್ವೇಷಗಳು ಉತ್ಪತ್ತಿ ಆಗಿದೆ. ನಾನು ಅನ್ನೋದು ಅಹಂಕಾರ ಬಂದು ಎಲ್ಲ ಏನೇನು ಸಾಮಾನುಗಳು, ಜನ, ಪೋಸ್ಟ್, ಪೊಸಿಷನ್ನು, ಮತ ಮತ್ತು ನನ್ನ ಕಂಟ್ರಿ, ನನ್ನ ದೇಶ, ನನ್ನ ಶೂಸು, ನನ್ನ ಡಾಗು ಅಂತ ಒಂದೊಂದ್ರಲ್ಲೂ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಐಡೆಂಟಿಫೈ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ನನ್ನದು, ಇದು ನನ್ನದು, ಇದು ನನಗೆ ಸೇರಿದ್ದು ಅಂತ. ಒಂದು ಫೋಟೋ ತೆಗೆದ್ರೆ, ನಮ್ಮ ಮನಸ್ಸಿನ ಫೋಟೋ ತೆಗೆದ್ರೆ ಅದರಲ್ಲಿ ಈ ನಾನು ಅನ್ನೋದು ಫಾಲ್ಸ್ ಐಡೆಂಟಿಟಿ ಯಾವ್ದಿದೆ ಅದೆಲ್ಲ ಕಣಕ್ಕೆ ಕಾಣುತ್ತೆ. ಈ ಫಾರಿನ್ ಕಂಟ್ರಿನಲ್ಲಿ ಈ ಕತೆ ಬಂದು ಅಲ್ಲಿ ನಡೀತಾ ಇದೆ. ಇದೊಂದು ಫಾರಿನ್ ಪ್ರಪಂಚ. ಇದ್ರಲ್ಲಿ ಹೋಗಿ ನಾವು ಅಲ್ಲಿ ಇರೋದನ್ನೆಲ್ಲ ಒಂದೊಂದಾಗಿ ನನ್ನದಾಗಿ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತೀನಿ. ಆಮೇಲೆ ನಾನು ಐ ಅನ್ನೋ ವಾರ್ತೆ, ನನ್ನದು ಅನ್ನೋದು ವಾರ್ತೆನ ನಾನು, ನನ್ನದು ಈ ವಾರ್ತೆಗಳನ್ನ ಯೂಸ್ ಮಾಡೋಕ್ ಶುರು ಮಾಡ್ಬಿಡ್ತೀನಿ. ಅಂದ್ರೆ ಏನು, ಇದು ಐಡೆಂಟಿಟಿ ಥೆಫ್ಟ್. ಅಂದ್ರೆ ಇನ್ನೊಬ್ಬರ ಸಾಮಾನ್ನ ನಾನು ನನ್ನದಾಗಿ ಮಾಡ್ಕೊಳ್ತಾ ಇದ್ದೀನಿ, ಅದು ನನ್ನದೇ ಇಲ್ಲ. ನಿಜವಾದ ನಾನು ಅನ್ನೋದು ಯಾರು, ಅದ್ರ ಬಗ್ಗೆ ನಾನು ಪೂರ್ತಿ ಮರ್ತು ಹೋಗ್ಬಿಡ್ತೀನಿ. ಈ ಸ್ಪಿರಿಚುವಲ್ ಸ್ಪಿರಿಟ್ ಏನಿದೆ ಇಲ್ಲಿ, ನಾನು ಜ್ಞಾನಿ ಆಗ್ಬಿಟ್ಟು ನಾನು ಏನಾಗಬೇಕು ಅಂದ್ರೆ, ನಾನು ಒಂದು ಅವ್ಯಕ್ತ ಆಕ್ಟರ್ ಆಗಿದ್ದೀನಿ, ನಾನು ಇನ್ವಿಸಿಬಲ್ ಆಕ್ಟರ್ ಆಗಿದ್ದೀನಿ, ನಾನು ಕಣ್ಣು ಕಾಣದೇ ಇರೋ ಒಂದು ಆಕ್ಟರು, ನಾನು ಆತ್ಮ ಇಲ್ಲಿ ಬಂದಿದ್ದೀನಿ ಅನ್ನೋದು ಗೊತ್ತಾಗ್ಬೇಕು. ಆದ್ರೆ ನಾವು ಅದರಿಂದ ದೂರ ಹೋಗ್ಬಿಟ್ಟಿದೀವಿ. ಆದ್ರೆ ಈಗ ಏನಾಗ್ತಿದೆ, ನಡೀತಾ ಇದೆ, ಪ್ರಶಾಂತ್ ಅನ್ನೋರು ಅವನು ಒಂದು ಪಾರ್ಟು ಇಲ್ಲಿ ಈ ಫಾರಿನ್ ವರ್ಲ್ಡ್ ಅಲ್ಲಿ, ಫಾರಿನ್ ಪ್ರಪಂಚದಲ್ಲಿ, ಈ ವಿದೇಶಿ ಪ್ರಪಂಚದಲ್ಲಿ ಅವನು ಒಂದು ಪಾರ್ಟ್ ಮಾಡ್ತಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಈ ಇನ್ವಿಸಿಬಲ್ ಆಕ್ಟರ್ ಇದಾನಲ್ಲ, ಗುಪ್ತ ನಡಿಗ, ಅವನು ತುಂಬಾ ಲಕ್ಕಿ ಇದ್ದಾನೆ. ಯಾಕೆಂದ್ರೆ ಅವನು ಭಗವಂತನ ಜೊತೆ ಇದ್ದಾನೆ. ಆ ನಶೆ ಅವನಲ್ಲಿ ಬರ್ಬೇಕು. ಆ ನಶೆ ಬಂದ್ರೆ ಅವನು ಯಾವಾಗ್ಲೂ ನೆನಪು ಮಾಡ್ಕೊತಾನೆ, ಅದನ್ನ ತನ್ನ ಭಾಗ್ಯನ ನೆನಪು ಮಾಡ್ಕೊಳ್ತಾನೆ. ಅದು ಸ್ವಲ್ಪ ಸೆಕೆಂಡೇ ಇರ್ಲಿ, ಆದ್ರೂನು ಅವನು ಅದ್ರಲ್ಲಿ ಅದನ್ನ ಸ್ವಲ್ಪ ಆದ್ರೂ ನೆನಪು ಮಾಡ್ಕೊಳ್ತಾನೆ. ಇಲ್ದೇ ಇದ್ರೆ ಏನಾಗತ್ತೆ, ಅವನ್ ಬೇರೆ ಯಾವ್ದೋ ಒಂದ್ ನಿಮಿಷ ಭಗವಂತನ ಜೊತೆ ಐಡೆಂಟಿಫೈ ಮಾಡ್ಕೊಂಡು ತನ್ನನ್ನೇ ಅಲ್ಲಿ ಇರ್ತಾನೆ ಮೇಲ್ಗಡೆ ಅವ್ಯಕ್ತ ಪ್ರಪಂಚದಲ್ಲಿ. ಇಲ್ದೇ ಇದ್ರೆ ಅವನು ತನ್ನನ್ನ ಈ ಫಾಲ್ಸ್ ಐಡೆಂಟಿಟಿ, ನಾನು ಇದು, ನಾನು ಅದು, ಇದ್ರಲ್ಲೇ ಇರ್ತಾನೆ. ಅವನ ಪೂರ್ತಿ ಜೀವನನ ಅದು ಆಕ್ರಮಿಸ್ಕೊಂಡ್ಬಿಡುತ್ತೆ. ಆಮೇಲೆ ಏನ್ ಮಾಡ್ತೀವಿ ನಾವು ಜ್ಞಾನ ಸಿಕ್ಕದ ಮೇಲೆ ನಾವು ಕಷ್ಟಪಡ್ತೀವಿ, ನಾವು ಒಂದು ಎಫರ್ಟ್ ಹಾಕ್ತಿವಿ. ನಾನು ಯಾವಾಗ್ಲೂ ಈ ಅಲೌಕಿಕ ಪ್ರಪಂಚ ಇದೆಯಲ್ಲ ಇದ್ರಲ್ಲಿ ಇರ್ಬೇಕು, ಭಗವಂತನ ಜೊತೆನೇ ಇರ್ಬೇಕು ಅಂತ. ಈ ತರ 1, 2, 3 ವಾರ ನಾನು ಮಾಡ್ತಾ ಇರ್ತೀನಿ. ನಾನು ಪುರುಷಾರ್ಥ ಮಾಡೋಕೆ ಶುರು ಮಾಡ್ತೀನಿ. ಒಂದು 3 ವಾರ ಆದ್ಮೇಲೆ ಒಂದು ಪ್ರಾಬ್ಲಮ್ ಸಿಗತ್ತೆ.
3 ಬಾರ ಆದ್ಮೇಲೆ ಏನ್ ಮಾಡ್ತೀನಿ ನಾನು, ನನ್ಗೆ ಅರ್ಥ ಆಗತ್ತೆ. ಓ, ನಾನು ಬಂದು ಆತ್ಮನಾಗಿದ್ದೀನಿ, ನಾನು ಎಷ್ಟು ಖುಷಿಯಾಗಿದ್ದೀನಿ, ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನನ್ನ ಜೀವನದಲ್ಲಿ ಒಂದು ಖುಷಿ ಬಂದಿದೆ, ನನ್ಗೆ ಒಂದು ಆನಂದ ಬಂದಿದೆ ಅನ್ನೋದು ಗೊತ್ತಾಗತ್ತೆ. ಅದು ರಿಯಲೈಸ್ ಆದ್ಮೇಲೆ ಏನ್ ಮಾಡ್ತೀನಿ, ಆದ್ರೆ ನನಗ್ ಗೊತ್ತು ಇದು, ಆದ್ರೆ ಬೇರೆಯವ್ರಿಗೆ ಇದು ಗೊತ್ತಿಲ್ವಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ, ನನಗೆ ಗೊತ್ತಾಗಿದೆ ಅಂತ ಇನ್ನೊಂದು ನಾನು ಅನ್ನೋದು ಅಲ್ಲಿ ಇನ್ನೊಂದನ್ನ ಉತ್ಪತ್ತಿ ಮಾಡ್ಕೊಳ್ತೀನಿ. ನನ್ಗೆ ಗೊತ್ತಾಗ್ಬಿಟ್ಟಿದೆ, ನಾನು ಜ್ಞಾನಿ ಆತ್ಮ ಆಗಿದ್ದೀನಿ, ನನ್ಗೆ ಇದೆಲ್ಲ ಗೊತ್ತಾಗಿದೆ, ನನ್ಗೆ ಈ ಅನುಭವ ಆಗಿದೆ. ಆಮೇಲೆ ನಾನ್ ಹೇಳ್ತೀನಿ, ಇವಾಗ ಏನ್ ಹೇಳ್ತೀನಿ ನಾನು, ಪ್ರಶಾಂತ್ ಒಂದು ಆತ್ಮ ಆಗಿದ್ದಾನೆ, ಪ್ರಶಾಂತ್ ಬಂದು ಸೌಲ್ ಕಾನ್ಶಿಯಸ್ ಆಗಿದ್ದಾನೆ, ಆತ್ಮಾಭಿಮಾನಿ ಆಗಿದ್ದಾನೆ ಅಂತ. ಆದ್ರೆ ಇಲ್ಲಿ ಏನ್ ಮಾಡ್ತಿದ್ದಾನೆ ಅವರು ನಾವೆಲ್ಲಾನು ಅದೇ ನಾವು ತುಂಬಾ ಕ್ಲೆವರ್ ಆಗೋಗಿದ್ದೀವಿ, ನಾವು ತುಂಬಾ ಬುದ್ಧಿಮತಿಯಿಂದ ಏನ್ ಮಾಡ್ತೀವಿ, ಇನ್ನೂ ಒಂದು ಐನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದೀನಿ, ಇನ್ನೊಂದು ಐಡೆಂಟಿಟಿ, ಇನ್ನೊಂದು ನಾನು ಇದಾಗಿದ್ದೀನಿ ಅಂತ, ಇನ್ನೊಂದು ಈಗೋ ಇನ್ನೊಂದು ಅಹಂಕಾರದಲ್ಲಿ ಬಂದ್ಬಿಟ್ವಿ. ಮುಂಚೆ ಯಾವ್ದ್ಯಾವ್ದು ನಮ್ಮಲ್ಲಿ ಇತ್ತು ಅಹಂಕಾರ, ನನ್ನ ಕಾರು, ನನ್ನ ಮನೆ, ಅದೆಲ್ಲ ಇತ್ತು. ಈಗ ಯಾವ್ದ್ಯಾವ್ದು ಅಹಂಕಾರ ಬಂದಿದೆ ನಮ್ಗೆ, ನಾನು ಒಂದು ಬ್ರಾಹ್ಮಣ ಪರಿವಾರದಲ್ಲಿ ಒಂದಾಗಿದ್ದೀನಿ, ನನಗೆ ಇದೆಲ್ಲ ಮೇಲೆ ಇವಾಗ ಏನು ಕೇರ್ ಇಲ್ಲ, ಕಾರು ಮನೆ ಅದು ಇದು ಇದ್ರ ಮೇಲೆ ಏನು ಕೇರ್ ಇಲ್ಲ. ಅವ್ರಿಗೆ ಅದು ತುಂಬಾ ಮುಖ್ಯವಾಗಿದೆ, ಆದ್ರೆ ನನಗೆ ಅದು ಮುಖ್ಯನೇ ಇಲ್ಲ. ನಾನು ತುಂಬಾ ನಿರ್ಮಾಣವಾಗಿದ್ದೀನಿ, ಅಂದ್ರೆ ತುಂಬಾ ಹಂಬಲ್ ಆಗಿದ್ದೀನಿ, ಡೌನ್ ಟು ಅರ್ತ್ ಆಗಿದ್ದೀನಿ. ಇವರೆಲ್ಲ ಎಷ್ಟು ಜಂಬ ಪಟ್ಕೊಳ್ತಾರೆ, ನನಗೆ ಜಂಬನೇ ಇಲ್ಲ. ನಾನು ಇದು, ನಾನು ಅದು, ನಾನು ಈ ತರ ಇದ್ದೀನಿ, ಆ ತರ ಇದ್ದೀನಿ, ಈ ತರದ್ದು ನನ್ನನ್ನೇ ನಾನು ಅನ್ನೋದು ಇನ್ನೂ ಒಂಥರ ಬೆಳೀತಾ ಹೋಗ್ತಾ ಇರತ್ತೆ. ಈಗ ನಾನು ಒಂದು ಸ್ಪಿರಿಚುವಲ್ ರಾವಣ, ಮುಂಚೆನೆ ರಾವಣ ನಾನು ಜೊತೆಲಿ ಇದ್ದ, ಇವಾಗ ಒಂದು ಜ್ಞಾನಿ ರಾವಣನ ನಾನು ಉತ್ಪತ್ತಿ ಮಾಡ್ತಾ ಇದ್ದೀನಿ. ಇದರಿಂದ ಇನ್ನು ದ್ವೇಷ, ಆದ್ರೆ ಆ ದ್ವೇಷ ಎಲ್ಲಿದೆ, ಜ್ಞಾನಿ ಪ್ರಪಂಚದಲ್ಲಿ ಇಲ್ಲ. ನಾನು ಜ್ಞಾನಿ ಅಂತ ಹೇಳ್ಕೊಂಡು ಅದ್ರೊಳಗೆ ಎಷ್ಟೋ ಒಂದು ದ್ವೇಷಗಳನ್ನ ಅಲ್ಲಿ ತಿರ್ಗಾ ಉತ್ಪತ್ತಿ ಮಾಡ್ಕೊಳ್ತೀನಿ. ಇವನು ಜ್ಞಾನಿ ಇಲ್ಲ, ಇವನು ಗೊತ್ತಿಲ್ಲ, ಅವನು ಸರಿಗಿಲ್ಲ ಅಂತೆಲ್ಲ. ನಾನು ತುಂಬಾ ಹಂಬಲ್ಲು, ನಾನು ತುಂಬಾ ನಿರ್ಮಾಣವಾಗಿದ್ದೀನಿ, ಪಂಕ್ಚುವಲ್ ಆಗಿದ್ದೀನಿ, ಯಾವಾಗ್ಲೂ ಟೈಮ್ಗಳಲ್ಲಿ ಎಲ್ಲಾ ಮಾಡ್ತೀನಿ, ಎಲ್ಲ ಅಕ್ಯುರೇಟ್ ಆಗಿ ಮಾಡ್ತೀನಿ, ಯಾಕೆಂದ್ರೆ ಬಾಬಾ ಹೇಳಿದ್ರೆ ನಾನ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನ್ನನ್ನೇ ನಾನು ಅದು ಬೆಳೆಸ್ಕೊಂತಾನೆ ಇರ್ತೀನಿ. ಇವಾಗ ನಾನು ಇದ್ರಲ್ಲಿ ರಾವಣ ಇದ್ದಾನೆ ನನ್ಗೆ ಗೊತ್ತು. ಯಾವಾಗ ಜನ ಹೇಳ್ತಾರೋ, ಜನ ಏನಾದ್ರೂ ಹೇಳ್ತಾರೆ, ಒಬ್ರು ಹೇಳ್ತಾರೆ ನೀನು ಆತ್ಮಾಭಿಮಾನಿ ಹಾಗೇ ಇಲ್ಲ, ನೀನು ಹಂಗೇ ಇದೀಯ, ಏನು ಚೇಂಜ್ ಇಲ್ಲ ಅಂತ ಒಬ್ರು ಹೇಳ್ತಾರೆ ನಮ್ಗೆ. ಆವಾಗ ನಮ್ಗೆ ಒಂದು ಕೋಪ ಬರುತ್ತೆ, ದುಃಖ ಬರುತ್ತೆ, ಕಾಂಪಿಟಿಷನ್ ನಲ್ಲಿ ಬರ್ತೀವಿ. ಇದೆಲ್ಲ ಯಾವುದು, ಇದೆಲ್ಲ ಕ್ಯಾರೆಕ್ಟರ್ಸ್, ಇದೆಲ್ಲ ರಾವಣನ ಒಂದು ಬುದ್ಧಿಗಳು, ರಾವಣನ ಕ್ಯಾರೆಕ್ಟರಿಸ್ಟಿಕ್ಸು. ಇದರಿಂದ ಇದು ಒಬ್ರು ಹೇಳ್ಬಿಟ್ರೆ ಆವಾಗ್ಲೇ ನಾವು ಆತ್ಮಾಭಿಮಾನಿ ಆಗೋದ್ರಿಂದ ಕೆಳಗ್ ಬಂದ್ಬಿಡ್ತೀವಿ, ತಿರ್ಗಾ ಬಿಟ್ಬಿಡ್ತೀವಿ, ಆ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಡ್ತೀವಿ. ಇಲ್ಲಿ ನಮ್ಮ ಗುರಿ ಏನು ಅಂದ್ರೆ, ನಾವು ಯಾವ್ದು ಒಂದು ತಪ್ಪಾಗಿ ನಾನು ಮಾಡ್ಕೊಂಡಿದೀವಲ್ಲ ಒಂದು ಪ್ರಪಂಚ ನಮ್ಮ ಒಳಗಡೆನೆ, ಅದರಿಂದ ಹೊರಗಡೆ ಬರ್ಬೇಕು, ಸ್ವಿಚ್ ಮಾಡ್ಬೇಕು, ಅಲ್ಲಿಂದ ಶಿಫ್ಟ್ ಆಗ್ಬೇಕು. ಎಲ್ಲಿ ಶಿಫ್ಟ್ ಮಾಡ್ಬೇಕು, ಯಾವ್ದು ಐಡೆಂಟಿಟಿನೇ ಇರಬಾರ್ದು, ಝೀರೋ ಐಡೆಂಟಿಟಿ, ಅಂದ್ರೆ ಝೀರೋ ನಾನು ಇರ್ಬೇಕಲ್ಲಿ, ನಾನು ಅನ್ನೋದು ಇರ್ಬಾರ್ದು. ನಾನು ಅಂದ್ರೆ ಬರೀ ಆತ್ಮ ಅಷ್ಟೇ ಇರ್ಬೇಕು, ಬೇರೆ ಎಲ್ಲ ನಾನುಗಳು, ನಾನು ಅನ್ನೋದು ಹೊಟ್ಟೋಗ್ಬೇಕು. ಅದೇನೆ ಕರ್ಮಾತೀತ ಅನ್ನೋದು. ಈ ನಾನು ಅನ್ನೋದು ಏನು ಅದು ತೋರ್ಸತ್ತೆ ಅಂದ್ರೆ, ಅದು ಈ ರಾವಣನ ಬೇರೆ ಬೇರೆ ದ್ವೇಷಗಳನ್ನ ತೋರ್ಸತ್ತೆ. ಒಂದೊಂದು ತಲೆ ಈ ರಾವಣಂದು ಒಂದೊಂದು ಮಾಡುತ್ತೆ ಅನ್ನೋದು ನೆನ್ನೆ ಹೇಳಿದ್ರು. ಈ ಸೀತಾ ಬಂದು ಏನ್ ಮಾಡ್ತಿದ್ದಾಳೆ,
ಈ ರಾವಣನ್ನ ದೊಡ್ಡದಾಗಿ ಮಾಡ್ತಾನೆ ಹೋಗ್ತಾಳೆ. ಸಿಗರೆಟ್ ತಗೊಂಡ್ ಕೊಡ್ತಾನೆ ಇರ್ತಾಳೆ, ಅದು ದೊಡ್ಡದಾಗಿ ಬೆಳೀತಾ ಇರುತ್ತೆ ಆ ತಲೆ ಅಲ್ವಾ. ಅದು ತುಂಬಾ ದೊಡ್ಡದಾಗಿ ಹೋಗ್ತಾನೆ ರಾವಣ. ಅವಾಗ ಸೀತನಿಗೆ ಆಗಲ್ಲ, ಸಹಿಸಕ್ಕಾಗಲ್ಲ. ಅವಾಗ ಅವಳು ಏನ್ ಮಾಡ್ತಾಳೆ, ಸೀತಾ ಬಂದು ಒಂದು ಮೆಸೇಜ್ ಕಳಿಸ್ತಾರೆ ರಾಮನ್ಗೆ. ಈ ರಾವಣ ನನ್ಗೆ ತುಂಬಾ ಕಷ್ಟ ಕೊಡ್ತಿದ್ದಾನೆ. ಆಮೇಲೆ ಈ ಪಿಶಾಚಿಗಳು ಅಂದ್ರೆ ಈ ರಾವಣ ಇದಾನಲ್ಲ, ಅವನಿಗೆ ಯಾವ್ದು ಅವನಿಗೆ ಒಂದು ಕರುಣೆ ಅನ್ನೋದು ಅವನ್ಗೆ ಇಲ್ಲ. ಮರ್ಸಿ, ಕರುಣೆ ಇದು ಅವನ್ಗೆ ಇಲ್ಲ. ಅಯ್ಯೋ ಪಾಪ ಅನ್ನೋದು ಅವನ್ಗೆ ಈ ಸೀತಾ ಮೇಲೆ ಇಲ್ಲವೇ ಇಲ್ಲ. ರಾವಣಂದು ಏನು ಅವನದು ರಾವಣಂದು ಅವಿನಾಶಿ ಪ್ರೋಗ್ರಾಮ್ ಯಾವುದು, ಯಾವಾಗ್ಲೂ ಅವನ್ಗದು ಒಂದೇ ಗುರಿ, ಒಂದೇ ಏನಂದ್ರೆ ದುಃಖ ಕೊಡೋದು, ಸೀತಾಗೆ ದುಃಖ ಕೊಡೋದು. ಅದಕ್ಕೋಸ್ಕರ ಅವನು ದೊಡ್ಡದಾಗ್ತಾನೇ ಇದ್ದಾನೆ. ಸೀತಾಗೆ ಆದ್ರೆ ಒಂದು ನೆಮ್ಮದಿ ಬೇಕು, ಇದರಿಂದ ಈ ರಾವಣನಿಂದ ನೆಮ್ಮದಿ ಬೇಕು. ಅವಳು ಈ ರಾವಣನ್ಗೆ ಅವನ್ ಏನ್ ಬೇಕೋ ಕೊಡ್ತಾ ಇರ್ತಾಳೆ. ಆದ್ರೆ ಅವಳನ್ನ ಅವನು ಬಿಡಲ್ಲ. ಅವಳನ್ನ ನೆಮ್ಮದಿಯಾಗಿರೋಕೆ ಅವನು ಬಿಡೋದೇ ಇಲ್ಲ. ಅವಳು ಸಿಗರೆಟ್ ಕೊಡ್ತಾ ಇರ್ತಾಳೆ, ಅವನು ತಾತ್ಕಾಲಿಕವಾಗಿ ಅವನು ಸಂತೋಷವಾಗಿದ್ದಾನೆ, ಅವನು ಇವಳನ್ನ ಬಿಟ್ಟು ಬಿಡ್ತಾನೆ ಅಂತ ಅನ್ಸುತ್ತೆ. ಇವಳನ್ನ ನೆಮ್ಮದಿಯಾಗಿರೋ ಬಿಡ್ತಾನೆ ಅಂತ ಅನ್ಸ್ಕೊತಾಳೆ. ಆದ್ರೆ ಅವನು ಇನ್ನೂ ದೊಡ್ಡದಾಗ್ತಾ ಹೋಗ್ತಾನೆ, ಇನ್ನೂ ಕಷ್ಟ ಕೊಡ್ತಾನೆ, ಇನ್ನೂ ಸಿಗರೆಟ್ ಕೇಳ್ತಾ ಇರ್ತಾನೆ. ರಾಮ ಒಂದು ಮೆಸೇಜ್ ಕಳ್ತಾನೆ ಸೀತಾಗೆ, ನಾನು ನಿನ್ನನ್ನ ಈ ರಾವಣನಿಂದ ಬಿಡಿಸ್ತೀನಿ, ಆದ್ರೆ ಅದು ನಿನ್ನ ಒಂದು ಡೆಸಿಷನ್ ಇರ್ಬೇಕು. ನೀನು ನಿರ್ಣಯ ತಗೋಬೇಕು. ನಿನಗೆ ರಾವಣನ್ ಜೊತೆ ಇರ್ಬೇಕಾ ಇಲ್ಲ ಅವನಿಂದ ಮುಕ್ತ ಆಗ್ಬೇಕಾ, ಅದಕ್ಕೆ ನೀನೇ ಒಂದು ಹೆಜ್ಜೆ ತಗೋಬೇಕು. ನೀನೊಂದು ಹೆಜ್ಜೆ ತಕೊಂಡ್ರೆ ನಾನು 1000 ಹೆಜ್ಜೆ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. 100% ನಿನ್ ಜೊತೆ ಇರ್ತೀನಿ ಅಂತ ವಾಯ್ದೆ ಮಾಡ್ತಾನೆ. ಈ ನಿರ್ಣಯ ತಗೊಳ್ಳೋದು ಈಸಿ ಆಗಿದೆ ಅಂತ ಅನಿಸತ್ತೆ, ಆದ್ರೆ ಇದು ಒಂದು ಸೈಕೋ ಡ್ರಾಮಾ. ಇಲ್ಲಿ ಮನಸ್ಸಲ್ಲಿ ಒಂದು ಡ್ರಾಮಾ ನಡೀತಾ ಇದೆ. ಒಂದೊಂದು ಈ ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯರಲ್ಲೂ ಇದು ಈಸಿನಾ? ಇದು ಈಸಿ ಇಲ್ಲ. ರಾವಣ ಇದ್ದಾನಲ್ಲ, ಅವನಿಗೆ ಒಂದು ತಾಯಿ ಇದ್ದಾಳೆ, ಯಾರದು? ಮಾಯೆ. ಅವಳು ತುಂಬಾ ಇಂಟೆಲಿಜೆಂಟ್ ಇದ್ದಾಳೆ, ತುಂಬಾ ಬುದ್ಧಿಶಾಲಿ ಇದ್ದಾಳೆ. ರಾವಣ ಅವಳನ್ನ ಅಪಾಯಿಂಟ್ ಮಾಡಿ ಇಟ್ಟಿದ್ದಾನೆ. ಅವಳಿಗೆ ಹೇಳ್ತಾನೆ, ನೀನು ಸೀತಾನ ಈ ತರ ನಿರ್ಣಯ ತಗೊಳಕ್ಕೆ ಬಿಡಬಾರ್ದು, ಅವಳು ನಿರ್ಣಯ ತಗೋಬಾರ್ದು ಅಂತ ಹೇಳ್ಕೊಡ್ತಾನೆ. ಇಲ್ದೆ ಇದ್ರೆ ಅವಳನ್ನ ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಅವಳು ಬಂದು ಒಂದು ಸ್ಲೇವ್ ಆಗಿದ್ದಾಳೆ, ಒಂದು ಕೆಲ್ಸಗಾರಿ ತರ ಆಗಿದ್ದಾಳೆ. ಅದು ಬಿಡ್ತಾಳಲ್ಲ, ಅವಳು ಹೊಟ್ಟೋಗ್ತಾಳೆ. ಅದು ಅವನ್ಗೆ ಅದಾಗ್ಬಾರ್ದು, ಅವನಿಗೆ ಚಾಕ್ರಿ ಮಾಡ್ಬೇಕು. ಮಾಯ ಏನ್ ಮಾಡ್ತಾಳೆ, ಅವಳು ಈ ಸೀತೆಗೆ ಒಂದ್ ದೊಡ್ಡ ಫ್ರೆಂಡ್, ತುಂಬಾ ಒಳ್ಳೆ ಫ್ರೆಂಡ್ ಆಗೋಗ್ತಾಳೆ. ಅವಳದು ಮೇನ್ ಅಡ್ವೈಸರ್ ಆಗ್ತಾಳೆ. ಅವಳಿಗೆ ಹೇಳ್ಕೊಡ್ತಾಳೆ, ಒಂದೊಂದು ಹೇಳ್ಕೊಡ್ತಾಳೆ, ಅಡ್ವೈಸ್ ಮಾಡ್ತಾಳೆ. ಯಾವುದೇ ಒಂದು ನಿರ್ಣಯ ತಗೋಬೇಕು ಅಂದ್ರೆ ಫಸ್ಟ್ ಸೀತೆ ಬಂದು ಮಾಯನ್ನೇ ಕೇಳ್ತಾಳೆ. ಅವಳಿಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ತಾಳೆ. ಮಾಯೆ ಬರ್ತಾಳೆ. ಮಾಯೆ ಹೆಂಗಿರ್ತಾಳೆ ಅಂದ್ರೆ ಅವಳು ತುಂಬಾ ಒಳ್ಳೆ ಫ್ರೆಂಡ್ ತರ ನಟಿಸ್ತಾಳೆ, ಅಡ್ವೈಸರ್ ತರ ನಡೆಸ್ತಾಳೆ. ಆದ್ರೆ ಅವಳು ಯಾರಿಗೆ ಕೆಲಸ ಮಾಡ್ತಿರೋಳು? ಅವಳು ರಾವಣನ್ಗೆ ಕೆಲಸ ಮಾಡ್ತಿದ್ದಾಳೆ. ಅವಳು ಒಂದು ಏಜೆಂಟ್ ಆಗಿದ್ದಾಳೆ, ಗುಪ್ತ ಏಜೆಂಟ್ ಆಗಿದ್ದಾಳೆ. ಅವಳಿಗೆ ಈ ರಾವಣನ್ಗೆ ಅವಳು ಹೇಳ್ತಾಳೆ, ಈ ರಾವಣನ್ಗೆ ನಾನ್ ಸಿಗರೇಟ್ ಕೊಡೋಕೆ ಇಷ್ಟ ಇಲ್ಲ, ನಾನ್ ಕೊಡೋದಿಲ್ಲ ಅಂತ. ಅವಳು ಮಾಯೆ ಹತ್ರ ಹೇಳ್ತಾಳೆ, ಇದು ನನ್ಗೆ ತುಂಬಾ ಕಷ್ಟ ಆಗತ್ತೆ, ಅವನು ಆ ವಾಸನೆ ಇಷ್ಟ ಆಗಲ್ಲ, ಅವನು ಈ ತರ ತುಂಬಾ ನನ್ಗೆ ಕಷ್ಟ ಪಡಿಸ್ತಾನೆ, ಅದು ಸಿಗರೇಟ್ ತಗೊಂಡ್ಮೇಲೆ ಇನ್ನೂ ಕೆಟ್ಟದಾಗಿ ಬಿಹೇವ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾಳೆ. ಅವಾಗ ಮಾಯ ಹೇಳ್ತಾಳೆ, ಒಳ್ಳೇದೇ ನೀನ್ ಹೇಳೋದು ತುಂಬಾ ಒಳ್ಳೇದು, ಆದ್ರೆ
ನೋಡು ಈಗ ಇದ್ಯಾವ್ದು ಡೇಟ್ ಯಾವ್ದು ಇವತ್ತು 15ನೇ ತಾರೀಕು 20 ತಾರೀಕಾಗಿದೆ ಅಲ್ವಾ? ಸರಿ, ನೀನೊಂದ್ ಮಾಡು. ನೀನು ನೆಕ್ಸ್ಟ್ ಮಂತ್ ಇಂದ ಶುರು ಮಾಡು, 1ನೇ ತಾರೀಕಿಂದ ಶುರು ಮಾಡು, ನೆಕ್ಸ್ಟ್ ಮಂತ್ ಇಂದ ಶುರು ಮಾಡು ಅಂತ ಹೇಳ್ತಾರೆ. ಸೀತೆನು ಸರಿ ಸರಿ ಅಂತ ಹೇಳ್ಬಿಡ್ತಾರೆ. ಒಂದೊಂದ್ ಸತಿನು ಸೀತೆ ಈ ಮಾತನ್ನ ಎತ್ತಿದ ತಕ್ಷಣ ಆಮೇಲೆ ಮಾಡು, ಆಮೇಲೆ ಆಮೇಲೆ ಅನ್ನೋದು ಒಂದು ವರ್ಡ್ ಅಂಡರ್ಲೈನ್ ಮಾಡುತ್ತೆ ಈ ಮಾಯೆ. ಇದು ಒಂದು ವಾರ್ತೆ. ಆಮೇಲೆ ಇನ್ನೊಂದು ವಾರ್ತೆ ಯಾವುದು ಮಾಯೆ ಹೇಳ್ತಾಳೆ ಅಂದ್ರೆ, ಇದು ತುಂಬಾ ಕಷ್ಟ. ಇದು ಎರಡನೇ ವಾರ್ತೆ ಯಾವಾಗ್ಲೂ ಮಾಯ ಹೇಳ್ತಿರ್ತಾಳೆ. ಈ ಎರಡು ವಾರ್ತೆಗಳು ನಮ್ಗೆ ಯಾವಾಗ್ಲೂ ನಾವು ಪ್ರೋಗ್ರೆಸ್ ಮಾಡೋದ್ರಲ್ಲಿ ಸ್ಟಾಪ್ ಮಾಡತ್ತೆ. ಎಷ್ಟೋ ಇನ್ನೊಂದ್ ಮೂರನೇದು ಏನ್ ಹೇಳ್ತಾಳೆ ಅವಳು ಅಂದ್ರೆ, ತುಂಬಾ ಜನ ಟ್ರೈ ಮಾಡಿದ್ದಾರೆ, ಆದ್ರೆ ಅವರು ಸಕ್ಸಸ್ ಆಗಿಲ್ಲ, ಅದು ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಸೀತೆ ಅದನ್ನು ಸರಿ ಸರಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಆಮೇಲೆ ಮಾಯೆ ಇನ್ನೊಂದು ಹೇಳ್ತಾಳೆ, ನೀನು ತುಂಬಾ ವೀಕ್ ಆಗಿದೀಯಾ, ನೀನು ನೀನು ಬಂದು ಸ್ಟ್ರಾಂಗ್ ಆಗಿಲ್ಲ, ನೀನು ನಿಶಕ್ತವಾಗಿದೀಯಾ ಅಂತ ಹೇಳ್ತಾಳೆ. ಯಾಕೆ ನಿನಗೆ ಟೈಮ್ ವೇಸ್ಟ್ ಮಾಡ್ತೀಯಾ, ಇದ್ರ ಮೇಲೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ, ಇದು ಇನ್ನೊಂದು ವಾರ್ತೆ ಹೇಳ್ತಾಳೆ. ಅಂದ್ರೆ ಅವಳು ಹೇಳ್ತಾಳೆ, ಬಾಬಾನು ಹೇಳಿದಾರಲ್ವಾ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ, ಇದ್ರ ಮೇಲೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾಳೆ. ಸೀತಾ ಸರಿ ಅಂತ. ಮಾಯ ಈ ತರ ದಾರಿನ ತಪ್ಪಿಸ್ಬಿಡ್ತಾಳೆ. ಈ ತರ ಮಾಡಿ ಮಾಡಿ ಇದು ತುಂಬಾ ಟೈಮ್ ತೆಗೊಳುತ್ತೆ. ಒಂದು ಹೆಜ್ಜೆ ಇಡೋಕೆನೆ ತುಂಬಾ ಟೈಮ್ ತಗೊಳುತ್ತೆ. ಆಮೇಲೆ ಅವಳು ಹೇಳ್ತಾಳೆ, ಮಾಯೆ ಇನ್ನೊಂದು ಹೇಳ್ತಾಳೆ ಅಂದ್ರೆ, ನೀನು ಮೆತ್ತಗೆ ನಿಧಾನಕ್ಕೆ ಒಂದೊಂದು ಹೆಜ್ಜೆಯಾಗಿ ಇಡ್ತಾ ಹೋಗು, ಪ್ರೋಗ್ರೆಸ್ ಮಾಡು, ಆವಾಗ ನೀನು ನಿನ್ನ ಗುರಿನ ತಲುಪ್ತೀಯ. ಈಗಲಿಂದ ನೀನ್ ಪ್ಲಾನ್ ಮಾಡೋಕ್ ಶುರು ಮಾಡು, ಆಮೇಲೆ ನೋಡೋಣ ನೆಕ್ಸ್ಟ್ ಜನ್ಮದಲ್ಲಿ ನಿನ್ಗೆ ಸಕ್ಸಸ್ ಸಿಗತ್ತೆ ಅಂತ ಹೇಳ್ಕೊಡ್ತಾಳೆ. ಅವಳು ಏನ್ ಮಾಡ್ತಾಳೆ ಮಾಯೆ, ಇಲ್ಲಿ ಡೌಟ್, ನಮ್ಗೆ ನಿಶ್ಚಯ ಇಲ್ಲದೆ ಮಾಡ್ಬಿಡ್ತಾಳೆ. ಆಮೇಲೆ ಮೇಲೆ ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಡೌಟ್ಗಳನ್ನ ಹಾಕ್ತಾ ಇರ್ತಾಳೆ. ಮನಸ್ಸೊಳಗಡೆ ಯಾವಾಗ್ಲೂ ನಮ್ಮ ಮನಸ್ಸೊಳಗಡೆ ಕೊರಿತಾ ಇರ್ತಾಳೆ. ಇನ್ನು ಅವಳ ಹತ್ರ ಇನ್ನೊಂದು ಸೆಟ್ ಆಫ್ ಲಾಯರ್ಸ್ ಇರ್ತಾಳೆ, ಅವಳ ಜೊತೆ ಲಾಯರ್ಸ್ ಗಳಿರ್ತಾರೆ ತುಂಬಾ. ಈ ಲಾಯರ್ಸ್ ಏನ್ ಮಾಡ್ತಾರೆ, ಯಾವಾಗ್ಲೂ ಎಕ್ಸ್ಕ್ಯೂಸ್ ಕೊಡೋದು, ಡೌಟ್ಸ್ ಹಾಕೋದು ಮನ್ಸಲ್ಲಿ. ಒಂದು ಸೆಟ್ ಆಫ್ ಲಾಯರ್ಸ್ ಎಕ್ಸ್ಕ್ಯೂಸ್ ಕೊಡ್ತಾರೆ, ಇನ್ನೊಂದು ಸೆಟ್ ಆಫ್ ಲಾಯರ್ಸ್ ಏನ್ ಮಾಡ್ತಾರೆ, ಡೌಟ್ ಹಾಕ್ತಾರೆ ಮನ್ಸಲ್ಲಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾಳೆ, ಈ ಮಾಯನ ಒಂದು ಭಕ್ತಿ ಮಾಡೋಕೆ ಹೇಳ್ಕೊಡ್ತಾಳೆ. ಈ ಭಕ್ತಿನೂ ಮಾಯೇನೆ ಮಾಡಿರೋದು. ಯಾಕೆಂದ್ರೆ ಯಾವಾಗ ಸೀತಾ ತುಂಬಾ ಕಷ್ಟದಲ್ಲಿದ್ದಾಳಲ್ಲ, ಅವಳು ಏನ್ ಮಾಡ್ತಾಳೆ, ಅವಳು ಹೆಲ್ಪ್ ಕೇಳ್ತಾಳೆ, ಮಾಯನ ಹೆಲ್ಪ್ ಕೇಳ್ತಾಗ ಹೇಳ್ತಾಳೆ, ಇದು ನೀನ್ ನೋಡು, ನೀನ್ ರಾಮಂದು ಒಂದ್ ಸ್ಟ್ಯಾಚ್ಯೂ ಮಾಡಿಟ್ಟಿದೀನಿ ಇಲ್ಲಿ, ಇದಕ್ಕೆ ನೀನು ಪೂಜೆ ಮಾಡು, ಅವನ್ನ ಭಕ್ತಿ ಮಾಡು, ದಿನ ಬೇಡ್ಕೋ ಅಂತ ಹೇಳ್ತಾಳೆ. ಅವನ್ ಬರ್ತಾನೆ ಆಮೇಲೆ ಅಂತ ಹೇಳ್ತಾಳೆ. ಅವನ್ ಆಮೇಲೆ ಬರ್ತಾನೆ, ನೀನು ಫಸ್ಟ್ ಭಕ್ತಿ ಮಾಡು, ಆಮೇಲೆ ಅವನ್ ಬರ್ತಾನೆ, ಪ್ರಕಟ ಆಗ್ತಾನೆ ಅಂತ ಹೇಳ್ತಾಳೆ. ಸ್ಟ್ಯಾಚ್ಯೂ ಇಂದ ನೀನು ಈ ಮೂರ್ತಿಗೆ ಪೂಜೆ ಮಾಡೋಕ್ ಶುರು ಮಾಡು. ಸೀತಾ ಬಂದು ಶುರು ಮಾಡ್ತಾಳೆ, ಭಕ್ತಿ ಮಾಡೋಕೆ ಶುರು ಮಾಡ್ತಾಳೆ. ತುಂಬಾ ಬ್ಯುಸಿ ಆಗೋಗ್ತಾಳೆ. ಆ ಮೂರ್ತಿ ಮೇಲೆ ಒಂದು ಟೆಂಪಲ್ ಬೇರೆ ಇರುತ್ತೆ, ಅದ್ರಲ್ಲಿ ಎಷ್ಟೊಂದೋ ಕೆಲ್ಸಗಳಿರುತ್ತೆ, ಅವಳು ಅದ್ರಲ್ಲೇ ಬ್ಯುಸಿಯಾಗಿ ಮುಳುಗೋಗ್ತಾಳೆ. ರಾಮ ಬರ್ತಾನೆ. ಬಂದ ತಕ್ಷಣ ಸೀತೆ ಹೇಳ್ತಾಳೆ, ನಾನ್ ತುಂಬಾ ಬ್ಯುಸಿ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾಳೆ. ನನಗೆ ಈ ಮೂರ್ತಿ ಸಿಕ್ಕಿದೆ, ನಾನು ಇದರಲ್ಲಿ ತುಂಬಾ ಬ್ಯುಸಿ ಇದ್ದೀನಿ, ಟೆಂಪಲ್ ಬೇರೆ ಇದೆ, ನನ್ಗೆ ಟೈಮೇ ಸಿಗ್ತಾ ಇಲ್ಲ ಅಂತ ಹೇಳಿ ಆ ನಿಜವಾದ ರಾಮನ್ನ ಅವನ್ನ ಕಳಿಸ್ಬಿಡ್ತಾಳೆ. ಈ ಮಾಯ ಇದೆಯಲ್ಲ, ಅದ್ ಹತ್ರ ಕಾರ್ಡ್, ಅಂದ್ರೆ ನಾವು ಆಟ ಆಡ್ತೀವಲ್ಲ, ಕಾರ್ಡ್ ಗೇಮ್ ಆಡ್ತೀವಲ್ಲ, ನಮ್ಮ ಹತ್ರ ಒಬ್ಬ ಯಾರು ಸೋಲ್ತಾರೆ ಇಲ್ಲ ಗೆಲ್ತಾರೆ, ಅವ್ರ ಹತ್ರ ಈ ಕಾರ್ಡ್ ಗೇಮ್ ಅಲ್ಲಿ ಮಾಯೆ ಹತ್ರ ಲಿಮಿಟೆಡ್ ಕಾರ್ಡ್ಸ್ ಇದೆ, ಕಡಿಮೆ ಕಾರ್ಡ್ಸ್ ಇದೆ. ಆದ್ರೆ ಮಾಯನ ಕೆಲ್ಸ ಏನು, ನಮ್ಮನ್ನ
ಈ ನಿರ್ಣಯ ತಗೊಳ್ಳೋದು ಸ್ಟಾಪ್ ಮಾಡ್ಬಿಡ್ಬೇಕು, ಸೀತೆಯನ್ನ ಸ್ಟಾಪ್ ಮಾಡ್ಬೇಕು, ನಿರ್ಣಯ ತಗೋಬಾರ್ದು, ರಾಮ ಹೇಳಿದ್ ಕೇಳಬಾರ್ದು. ಈ ಮಾಯಾ ಬಂದು ರಾವಣನಿಗೆ ಕೆಲಸ ಮಾಡ್ತಿದ್ದಾಳೆ. ಅವಳೇನ್ ಮಾಡ್ತಾಳೆ, ಅವಳು ಒಂದು ಚಿನ್ನದ ಒಂದು ಜಿಂಕೆಯನ್ನು ಕಳ್ಸೋಕೆ ಅವಳು ರೆಡಿಯಾಗಿರ್ತಾಳೆ. ಇದು ಒಂದು ಆಟ ಆಗಿದೆ, ಆದ್ರೆ ಇದು ಒಂದು ವಾರು ಆಗಿದೆ. ಅಂದ್ರೆ ಇದು ಒಂದು ದೊಡ್ಡ ಒಂದು ಜಗಳ. ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಮೇಲೆ ಜಗಳ ಮಾಡುತ್ತಲ್ಲ, ವಾರ್ ಮಾಡುತ್ತೆ, ಆ ತರದ್ ಇದು ಒಂದು ವಾರು ಆಗಿದೆ, ಒಂದು ಗೇಮು ಆಗಿದೆ. ಇಲ್ಲಿ ಆಟಗಾರರು ಇದ್ದಾರೆ. ಒಂದ್ ಸೈಡ್ ಅಲ್ಲಿ ಮಾಯಾ ಮತ್ತು ರಾವಣ ಇದ್ದಾರೆ, ಇನ್ನೊಂದ್ ಸೈಡ್ ಅಲ್ಲಿ ಸೀತಾ ಮತ್ತು ರಾಮ ಇದ್ದಾರೆ. ಇದು ಒಂದು ಆಟ ಆಗಿದೆ. ಒಂದೊಂದು ಆಟದಲ್ಲೂ ಒಬ್ರು ಗೆಲ್ತಾರೆ, ಒಬ್ರು ಲೂಸ್ ಮಾಡ್ತಾರೆ ಅಲ್ವಾ. ಅದಕ್ಕೆ ಪ್ರೈಸು ಇರುತ್ತೆ, ಮತ್ತೆ ಅದಕ್ಕೆ ಪನಿಷ್ಮೆಂಟ್ ಪೆನಾಲ್ಟಿನೂ ಇರುತ್ತೆ. ಈ ಆಟ ಬಂದು ತುಂಬಾ ಸೂಕ್ಷ್ಮ ಆಟ ಆಗಿದೆ. ಈ ಆಟನ ಯಾರು ನೋಡಕ್ಕಾಗೋದಿಲ್ಲ, ಆದ್ರೆ ಇದು ತುಂಬಾ ಮುಖ್ಯವಾದ ಒಂದು ಆಟ ಆಗಿದೆ. ಬೇರೆ ಆಟಗಳಲ್ಲಿ ಮೆಡಲ್ಸ್, ಗೋಲ್ಡ್ ಮೆಡಲ್ ಒಲಿಂಪಿಕ್ಸ್ ಅಲ್ಲಿ ಕೊಡ್ತಾರೆ. ಅದೇ ತರ ಒಂದು ಪೆನಾಲ್ಟಿನೂ ಇರುತ್ತೆ. ಇವಾಗ ಹಾಕಿ ಗೇಮ್ ಇದೆ, ಇಲ್ಲ ಇದೆಯಲ್ಲ ಫುಟ್ಬಾಲ್, ಅದ್ರಲ್ಲಿ ಒಂದು ರೆಡ್ ಕಾರ್ಡ್ ಕೊಡ್ತಾರೆ. ಏನಾದ್ರೂ ಫೌಲ್ ಮಾಡಿದ್ರೆ ರೆಡ್ ಕಾರ್ಡ್. ಇದ್ರಲ್ಲೂ ಪ್ರೈಸು ಮತ್ತು ಪೆನಾಲ್ಟಿ ಅಂದ್ರೆ ಪನಿಷ್ಮೆಂಟ್, ಅದು ನಿಜವಾದ ಪ್ರೈಸು, ನಿಜವಾದ ಪೆನಾಲ್ಟಿ ಇರುತ್ತೆ. ಈ ಪ್ರಪಂಚದಲ್ಲಿ ಯಾವ್ದಾದ್ರು ದುಃಖ ಇದ್ರೆ ಅದು ಏನಂತ ಅರ್ಥ, ಈ ಪ್ರಪಂಚದಲ್ಲಿ ಇಲ್ಲಿ ನಾವು ದುಃಖನ ನೋಡ್ತೀವಿ. ತುಂಬಾ ದುಃಖನ ನೋಡಿದ್ರೆ ನಮಗೆ ಗೊತ್ತು, ಇದು ಸುಮ್ನೆ ಬಂದಿಲ್ಲ, ಈ ದುಃಖ ಸುಮ್ನೆ ಬಂದಿಲ್ಲ. ಒಂದು ಚಿಕ್ಕ ದುಃಖನೋ ಒಂದು ಕಷ್ಟನೋ ಬಂದಿದೆ ಅಂದ್ರೆ ಅದಕ್ಕೆ ಏನೋ ಒಂದು ಅರ್ಥ ಇದೆ ಹಿಂದ್ಗಡೆ. ಅದ್ ಯಾಕೆ ಬಂದಿದೆ ಅನ್ನೋದು, ಅದು ಈ ಗೇಮ್, ಈ ಆಟದಲ್ಲಿ ನಾವು ಏನ್ ಸ್ಕೋರ್ ಮಾಡಿದೀವಿ, ನಾವು ಎಷ್ಟು ಪಾಯಿಂಟ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಜಾಸ್ತಿ, ನಾವು ಆ ಆಟದಲ್ಲಿ ಕಡಿಮೆ ಪಾಯಿಂಟ್ ಸ್ಕೋರ್ ಮಾಡಿದ್ರೆ ನಮ್ಗೆ ಅಲ್ಲಿ ಈ ದುಃಖ ಬರುತ್ತೆ. ಈ ರಾವಣ ಗೆದ್ದಿದ್ರೆ ಮತ್ತೆ ನಮ್ಗೆ ಪನಿಷ್ಮೆಂಟ್. ಗೆದ್ದಿದ್ರೆ, ಸೀತಾ ಗೆಲ್ಲಿದ್ರೆ ಅವಳಿಗೆ ಪ್ರೈಸ್ ಸಿಗುತ್ತೆ. ಪನಿಷ್ಮೆಂಟ್ ಏನ್ ಬರುತ್ತೆ ಇಲ್ಲಿ, ಏನ್ ಪೆನಾಲ್ಟಿ ಸಿಗುತ್ತೆ ನಮ್ಗೆ ಬಂದು, ಈ ತರ ದುಃಖ ಎಲ್ಲ ಪೆನಾಲ್ಟೀಸ್. ಪ್ರೈಸ್ ಯಾವುದು, ಪ್ರೈಸ್ ಗೋಲ್ಡನ್ ಸ್ಪೂನ್ ಇನ್ ಮೌತ್. ಸತ್ಯುಗದಲ್ಲಿ, ಗೋಲ್ಡನ್ ಏಜ್, ಸತ್ಯುಗದಲ್ಲಿ ನಾವಿರೋದು, ನಮ್ಗೆ ಅಲ್ಲಿ ಪಾರ್ಕ್ ಸಿಗತ್ತಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಪ್ರೈಸು. ಅಲ್ಲಿ ಎಷ್ಟೋ ಜನ್ಮಾಂತರ ಅಲ್ಲಿ ಕಳೆಯೋದು ಎಷ್ಟು ದೊಡ್ಡ ಒಂದು ಪ್ರೈಸು. ಅದು 100% ನಾವ್ ಹೆಂಗೆ ಈ ಆಟನ ಆಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ರಾವಣ ಮತ್ತು ಮಾಯಾ ಇದಾರಲ್ಲ, ಇಬ್ರು ತುಂಬಾ ಒಳ್ಳೆ ಆಟಗಾರರಾಗಿದ್ದಾರೆ, ತುಂಬಾ ಸ್ಕಿಲ್ಡ್ ಇದ್ದಾರೆ. ಅವ್ರನ್ನ ಗೆಲ್ಲೋದು ಬಹಳ ಕಷ್ಟ ಇದೆ, ತುಂಬಾ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ. ಆದ್ರೆ ಇಲ್ಲಿ ಸೀತಾ, ಅವಳು ತುಂಬಾ ಕ್ಲೆವರ್ ಆಗಿರ್ಬೇಕು, ತುಂಬಾ ಸೆನ್ಸಿಬಲ್ ಆಗಿರ್ಬೇಕು, ತುಂಬಾ ಬುದ್ಧಿವಂತೆ ಆಗಿರ್ಬೇಕು. ಈ ಆಟದಲ್ಲಿ ಬಾಕ್ಸಿಂಗ್ ಅಂತ ಒಂದು ಗೇಮ್ ಇದೆಯಲ್ಲ, ಬಾಕ್ಸಿಂಗ್ ಗೇಮು, ಅದರಲ್ಲಿ ಒಂದು ರಿಸಲ್ಟ್ ಇದೆ. ಅಂದ್ರೆ ಆ ರಿಸಲ್ಟ್ಗೆ ಏನ್ ಅರ್ಥ ಅಂದ್ರೆ ನಾಕ್ಔಟ್ ಅಂತ ಹೇಳ್ತೀವಿ. ಅದು ಒಂದು ರಿಸಲ್ಟ್. ಒಂದ್ರಲ್ಲಿ ಒಬ್ಬ ಗೆಲ್ಬಿಡ್ತಾನೆ, ಇನ್ನೊಬ್ಬ ಸೋಲ್ ಬಿಡ್ತಾನೆ. ಇದ್ರಲ್ಲಿ ಇನ್ನೊಂದಿದೆ, ಇನ್ನೊಂದು ನಾಕ್ಔಟ್ ಅಂತ. ಅಂದ್ರೆ ಒಬ್ಬ ಅಲ್ಲಿ ಮೂರ್ಛೆ ಆಗೋಗ್ತಾನೆ, ಇನ್ನೊಬ್ಬ ಗೆಲ್ದು ಬಿಡ್ತಾನೆ. ಇದು ಅಲವ್ ಆಗಿದೆ ಈ ಗೇಮ್ ನಲ್ಲಿ, ಇದನ್ನ ಅಲವ್ ಮಾಡಿದ್ದಾರೆ. ಒಂದು ಪ್ಲೇಯರು, ಒಂದು ಆಟಗಾರ ಇದ್ರಲ್ಲಿ ಮೂರ್ಛೆ ಆಗೋದ್ರೆ ಅವನಿಗೆ ಗೊತ್ತೇ ಆಗಲ್ಲ, ಅವನ್ ಗೇಮ್ ನಲ್ಲಿ ಇದ್ದಾನೆ ಅಂತಾನೂ ಗೊತ್ತಾಗಲ್ಲ. ಸ್ಟ್ರೆಚರ್ ಬರುತ್ತೆ, ಅವನ್ನ ತಗೊಂಡು ಹೋಗ್ತಾರೆ, ಆದ್ರೂನು ಅವನ್ಗೆ ಗೊತ್ತೇ ಆಗಲ್ಲ. ಅವನು ಒಂಥರ ಒಂದ್ ಜಾಂಬಿ, ತಲೆ ಸುತ್ಕೊಂಡು ಅವನ್ಗೆ ಏನು ಗೊತ್ತಾಗಲ್ಲ. ಅವನ್ ತಲೆನೇ ಅವನ್ಗೆ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗುದಿಲ್ಲ. ಈ ತರ ನಾವೂನು ಈ ಆಟದಲ್ಲಿದ್ದೀವಿ. ಈ ಆಟದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು
ಈ ಆಟದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸೀತಾ ಅಲ್ಲಿ ಅವಳು ಅನ್ಕಾನ್ಶಿಯಸ್ ಆಗಿದ್ದಾಳೆ, ಮೂರ್ಛೆ ಆಗಿದ್ದಾಳೆ. ಇಲ್ಲಿ ಆ ಸೀತೆಗೆ ಗೊತ್ತೇ ಇಲ್ಲ ಅವಳ ರಿಯಲ್ ಎನಿಮಿ ಯಾರು, ಅವಳನ್ನ ಅವಳ ಎನಿಮಿ ಯಾರು ಅನ್ನೋದೇ ಗೊತ್ತಿಲ್ಲ, ಅವಳ ಫ್ರೆಂಡ್ ಯಾರು ಅಂತಾನೆ ಅವಳಿಗೆ ಗೊತ್ತಿಲ್ಲ. ಅವಳಿಗೆ ತಾನ್ ಯಾರು ಅಂತ ಗೊತ್ತಿಲ್ಲ, ಅವಳು ಒಂದು ರಾಣಿ ಆಗಿದ್ಲು ಅಂತ ಗೊತ್ತಿಲ್ಲ, ಅವಳ ಫ್ರೆಂಡ್ ಯಾರು ಅವಳಿಗೆ ಗೊತ್ತಿಲ್ಲ. ಅವಳಿಗೆ ಈ ಲೈನು ಇವಾಗ ಒಂದು ಆಟ, ಇವಾಗ ಬ್ಯಾಡ್ಮಿಂಟನ್ ಆಟ ಇದೆ ಅಲ್ವಾ, ಕಬಡ್ಡಿ ಆಟ ಇದೆ, ಅದ್ರಲ್ಲಿ ಒಂದು ನೆಟ್ ಹಾಕಿರ್ತಾರೆ ಬ್ಯಾಡ್ಮಿಂಟನ್ ಅಲ್ಲಿ. ಆ ಲೈನ್ ಒಳಗೆ ಆ, ಆ, ಒಳಗೆ ಇರೋದನ್ನೇ ನಾವು ತಗೋಬೇಕಲ್ವಾ ಲೈನ್ ಇಂದ. ಅದೇ ತರ ಕಬಡ್ಡಿ ಆಟ, ಅಲ್ಲಿ ಒಂದ್ ಲೈನ್ ಇದೆ, ಲೈನ್ ಇಂದ ಪ್ಲೇಯರ್ ನ ಹೊರಗಡೆ ಹೋಗ್ಬಿಟ್ರೆ ಔಟ್ ಅಂತ ಅರ್ಥ ಅಲ್ವಾ. ಆತರ ಆ ಲೈನ್ ಇರೋದನ್ನೇ ಅವಳಿಗೆ ಗೊತ್ತಿಲ್ಲ, ಅದನ್ನ ಕ್ರಾಸ್ ಮಾಡಬಾರ್ದು ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಅವಳಿಗೆ ಬುದ್ಧಿ ಇಲ್ಲ ಅಂದ್ರೆ ಅವಳಿಗೆ ಅದು ಗೊತ್ತಿರಲ್ಲ. ಅವಳು ಅಲರ್ಟ್ ಆಗಿದ್ರೆ, ಅವಳಿಗೆ ಗೊತ್ತಿದೆ ಅಂದ್ರೆ ಈ ಆಟದ ಬಗ್ಗೆ ರೂಲ್ಸ್ ಎಲ್ಲ ಗೊತ್ತಿದ್ರೆ ಅವಳಿಗೆ ಇದೆಲ್ಲ ಗೊತ್ತಿರತ್ತೆ. ಇಲ್ದೇ ಇದ್ರೆ ಅವಳಿಗೆ ಇದ್ರ ಬಗ್ಗೆ, ಈ ಆಟದ ಬಗ್ಗೆ ಏನು ಗೊತ್ತಿಲ್ಲ. ಅವಳು ಒಂದು ಜಾಂಬಿ ಅಂದ್ರೆ ಅವಳು ಅನ್ಕಾನ್ಶಿಯಸ್, ಅವಳು ಮೂರ್ಛೆ ಆಗಿದ್ದಾಳೆ ಅಂತ ಅರ್ಥ. ಅವಳಿಗೆ ತಾನೇನ್ ಮಾಡ್ತಿದ್ದಾಳೆ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಈ ಮೂರ್ಛೆಯಾಗಿರೋದು ಅಂದ್ರೆ ಅಲರ್ಟ್ ಆಗಿರೋದು, ಮೂರ್ಛೆಯಿಂದ ಹೊರಗಡೆ ಬರೋದು, ಕಾನ್ಶಿಯಸ್ ಆಗಿರೋದು, ಅಲರ್ಟ್ ಆಗಿರೋದು, ತನ್ನ ಈ ಗೇಮ್ ಬಗ್ಗೆ ಗೊತ್ತಿರೋದು ಅಂದ್ರೆ ಇನ್ನೊಂದು, ಅದನ್ನ ಹೆಂಗೆ ಹೇಳ್ತಾರೆ ಅಂದ್ರೆ ಸಂಜೀವನಿ. ಸಂಜೀವನಿ ಹರ್ಬ್ ಇದೆಯಲ್ಲ, ಸಂಜೀವನಿ ಮೆಡಿಸನ್, ಔಷಧಿ, ಸಂಜೀವನಿ ಔಷಧಿ, ಅದನ್ನ ಈ ಮೂರ್ಛೆ ಆಗಿರೋರ್ನ ಎಬ್ಬರ್ಸೋಕೆ ತಾನೇ ರಾಮಾಯಣದಲ್ಲಿ ಯೂಸ್ ಮಾಡೋದು. ಅದು ಯಾರು ಮೂರ್ಛೆ ಆಗಿದಾರೋ ಅವ್ರನ್ನ ಜೀವಂತ ಮಾಡುತ್ತೆ. ಅದು ದ್ರೋಣಗಿರಿ ಅನ್ನೋ ಒಂದು ಪರ್ವತದಲ್ಲಿ ಇದೆ, ಅದು ಹಿಮಾಲಯದಲ್ಲಿ ಇದೆ, ಆದ್ರೆ ಅದು ಮೌಂಟ್ ಅಬು ಅಂತ ಅರ್ಥ, ಅದರದ್ದು ರಿಯಲ್ ಅರ್ಥ. ಈ ಸಂಜೀವನಿ ಇದು ಅದರದ್ದು ಜ್ಞಾನ ಅಂದ್ರೆ ಏನರ್ಥ ಅಂದ್ರೆ ಅದು ಜ್ಞಾನ. ಈ ಇದು ಅಂದ್ರೆ ಬಾಬನ ಜ್ಞಾನ, ಅದೇನೆ ಸಂಜೀವನಿ ಜ್ಞಾನ. ಆದ್ರೆ ನಮ್ಗೆ ಸಂಜೀವನಿ ಅನ್ನೋದು ಯಾವ ಜ್ಞಾನ ಅಂತ ಗೊತ್ತಾಗ್ಬೇಕು. ನಾವು ಓದ್ತಾ ಇದ್ವಿ ಎಲ್ಲ, ಮುಂಚೆ ಏನೇನೋ ಬುಕ್ಸ್ ಓದಿದ್ವಿ, ಯಾರ್ಯಾರ್ದೋ ಜ್ಞಾನ ಎಲ್ಲ ಕೇಳಿದ್ವಿ, ಎಷ್ಟೋ ಗುರುಗಳ್ದೆಲ್ಲ ಓದ್ತಾ ಇದ್ವಿ. ಆದ್ರೆ ಯಾವ್ದು ಜ್ಞಾನನ ಓದ್ಬೇಕು, ಕರೆಕ್ಟ್ ಜ್ಞಾನನೇ ಸಂಜೀವನಿ, ಅದು ಗೊತ್ತಾಗ್ಬೇಕು. ಈ ಸೀತಾ ಬಂದು ಅವಳು ಮೂರ್ಛೆ ಆಗಿದ್ರೆ ಅದು ಯಾವ್ದು ಸಂಜೀವನಿ ಅನ್ನೋದು ಗೊತ್ತೇ ಆಗುದಿಲ್ಲ. ನಮ್ಗೆ ಏನಾದ್ರೂ ಲಕ್ಕಿಯಾಗಿ ಸಂಜೀವನಿ ಸಿಕ್ಬಿಟ್ಟಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವು ಈ ಆಟದಲ್ಲಿದ್ದೀವಿ ಅನ್ನೋದು ಫಸ್ಟ್ ಗೊತ್ತಾಗುತ್ತೆ. ಯಾವಾಗ ಅದು ಗೊತ್ತಾಗುತ್ತೋ ಸೀತಾ ಬಂದು ಮೂರ್ಛೆಯಿಂದ ಹೊರಗಡೆ ಬರ್ತಾಳೆ. ಅವಾಗ ಅವಳು ಇದು ಎಂಜಾಯ್ ಮಾಡೋದು, ಇಷ್ಟು ತನಕ ಹೆಂಗೆ ಎಂಜಾಯ್ ಮಾಡ್ತಿದ್ಲು, ಪಾರ್ಟಿ ಮಾಡ್ತಿದ್ಲು, ಎಲ್ಲಾ ಕಡೆ ಸುತ್ತಾ ಇದ್ಲು, ಅದನ್ನ ಮಾಡೋದು ಸ್ಟಾಪ್ ಮಾಡ್ತಾಳೆ. ಅವಳಿಗೆ ಅರ್ಥ ಆಗುತ್ತೆ, ನಾನು ಈ ಆಟದಲ್ಲಿದ್ದೀನಿ, ನನ್ನ ಎನಿಮಿ ಯಾರು, ನನ್ನ ಶತ್ರು ಯಾರು ಅನ್ನೋದು ಗೊತ್ತಾಗತ್ತೆ. ಯಾವಾಗ ಒಂದು ವಾರ್ ನಲ್ಲಿದೀವೋ, ಒಂದು ಆ ಜಗಳ, ಕಂಟ್ರಿ ಮೇಲೆ ಕಂಟ್ರಿ ಮಾಡುತ್ತೆ ಜಗಳ, ಅವಾಗ ಒಂದು ವಾರ್ ನಡೆಯುತ್ತೆ, ವರ್ಲ್ಡ್ ವಾರ್ ನಡೆಯುತ್ತಲ್ಲ ಹಂಗೆ. ಅವಾಗ ನಮ್ಗೆ ಯಾರು ನಮ್ಮ ಶತ್ರು ಅನ್ನೋದು ಸರಿಯಾಗಿ ಗೊತ್ತಾಗಬೇಕು. ನಮಗೆ ಯಾರು ನಮ್ಮ ಫ್ರೆಂಡು, ನಮ್ಮ ಅಲೈ ಇದು ಗೊತ್ತಾಗಬೇಕು. ಯಾರು ನಮ್ಮ ಸಂಜೀವನಿ ಅನ್ನೋದು ಗೊತ್ತಾಗಬೇಕು. ಎಷ್ಟು ಟೈಮ್ ಬಾಬಾ ನಮ್ಗೆ ಕೂತ್ಕೊಂಡು ಹೇಳ್ತಾ ಇರ್ತಾರೆ, ನಮ್ಗೆ ರಿಮೈಂಡ್ ಮಾಡ್ತಿರ್ತಾರೆ, ನಮ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನೀನು ಯಾರು ಅಂತ, ನೀನ್ ಯಾರು, ನೀನೊಂದು ಆತ್ಮ ಅಂತ ಹೇಳ್ತಾರೆ. ಅವರು ರೋಲ್ ಹತ್ರ ಮಾತಾಡಲ್ಲ, ಅವರು ಪಾರ್ಟ್ ಹತ್ರ ಮಾತಾಡ್ತಿಲ್ಲ. ಇಲ್ಲಿ ದಿನ ಬಾಬಾ ಏನ್ ಮಾಡ್ತಾರೆ, ದಿನ ಫಸ್ಟ್ ಲೈನ್ ಏನ್ ಹೇಳ್ತಾರೆ ಬಾಬಾ,
ನಾನು ಆತ್ಮೀಕ ತಂದೆ ಆತ್ಮಿಕ ಮಕ್ಕಳ ಜೊತೆ ಮಾತಾಡ್ತಿದ್ದೀನಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಬಾಬಾ ನಮ್ಮ ಆತ್ಮಕ್ಕೆ ಹೇಳ್ತಾ ಇದ್ದೀನಿ, ನಾನು ನಿನ್ನ ಪಾರ್ಟಿಗೆ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸೀತೆಗೆ ಆ ಲೈನ್ ಎಲ್ಲಿದೆ, ಲೈನ್ ಅನ್ನೋದು ಒಂದಿದೆ ಈ ಆಟದಲ್ಲಿ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಯಾವಾಗ ನಾನು ಈ ಲೈನ್ ಕ್ರಾಸ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗತ್ತೆ. ಈ ಲೈನ್ ಅನ್ನೋದು ಈ ಮರ್ಯಾದೆಗಳ ಗೀರ್ ಇಲ್ಲ. ಇದು ಫಸ್ಟ್ ಲೈನ್ ಯಾವುದು, ಫಸ್ಟ್ ಗೀರ್ ಬಂದು ಅಜ್ಞಾನದ ಗೀರು. ಇದ್ರ ಬಗ್ಗೆ ಇನ್ನು ಇನ್ ಡೀಟೇಲ್ ನೋಡೋಣ ಅಂತ ಹೇಳಿದ್ರು. ಈ ಲೈನ್ ಅನ್ನ ಕ್ರಾಸ್ ಮಾಡಿದ್ರೆ ದಾಟ್ಬಿಟ್ರೆ ನಾವು ಗೆಲ್ಬಿಟ್ವಿ ಅಂತ ಏನೂ ಅರ್ಥ ಇಲ್ಲ. ಅಂದ್ರೆ ಈ ಲೈನ್ ಅನ್ನ ನಾವು ದಾಟಿದ್ರೆ, ಒಂದು ಲೈನ್ ದಾಟಿದ್ರೆ ನಮ್ಗೇನ್ ಅರ್ಥ ಅಂದ್ರೆ ನಾವು ಒಂದು ಜಾಗೃತ ಅವಸ್ಥೆನಲ್ಲಿ ಬಂದಿದೀವಿ ಅಂತ ಅರ್ಥ. ನಮ್ಮ ಶತ್ರು ಇದಾನಲ್ಲ, ಅವನು ತುಂಬಾ ಸ್ಟ್ರಾಂಗ್ ಇದ್ದಾನೆ. ಅವನ ತುಂಬಾ ಸ್ಟ್ರಾಂಗ್ ಮಾಡ್ಬಿಟ್ಟಿದೀವಿ ನಾವು. ಅವನ ತಲೆಗಳನ್ನೆಲ್ಲ ತುಂಬಾ ದೊಡ್ಡದಾಗಿ ಭದ್ರವಾಗಿ ಮಾಡ್ಬಿಟ್ಟಿದೀವಿ. ಅವನು ಇವಾಗ ಬಾಕ್ಸಿಂಗ್ ರಿಂಗ್ ಒಳಗಡೆ ಬಂದ್ಬಿಟ್ಟಿದ್ದಾನೆ. ನಮ್ ಜೊತೆ ಜಗಳ ಆಡೋಕೆ, ನಮ್ ಜೊತೆ ಬಾಕ್ಸಿಂಗ್ ಮಾಡೋಕೆ ಬಂದ್ಬಿಟ್ಟಿದ್ದಾನೆ. ಇವಾಗ ನಾವು ಅವನ್ನ ಹೆಂಗೆ ರಿಂಗ್ ಇಂದ ತೆಗಿಯೋದು, ಬಾಕ್ಸಿಂಗ್ ರಿಂಗ್ ಇಂದ ಹೆಂಗೆ ತೆಗಿಯೋದು, ಅವನನ್ನ ಹೆಂಗೆ ಗೆಲ್ಲೋದು, ಅದಕ್ಕೆ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು. ಸಂಜೀವನಿ ತಗೊಂಡು ಜೀವಂತವಾಗಿರ್ಬೇಕು, ಯಾವಾಗ್ಲೂ ಅಲರ್ಟ್ ಆಗಿರ್ಬೇಕು. ಇವಾಗ ಇದಕ್ಕೆ ಹೋಮ್ವರ್ಕ್ ಹೇಳಿದ್ರು ಅಂದ್ರೆ ಸಂಜೀವನಿ ಯಾವ್ದು, ನೀವೇನ್ ಮಾಡ್ಬೇಕು, ಇದಕ್ಕೆ ಏನು ನೀವು ಒಂದು ಸ್ಟ್ರಾಟಜಿ ಮಾಡ್ಬೇಕು, ಏನ್ ಪ್ಲಾನ್ ಮಾಡ್ಬೇಕು ನೀವು ಈ ರಾವಣನ್ನ ಮತ್ತು ಮಾಯೇನ ನಿಮ್ಮ ಬಾಕ್ಸಿಂಗ್ ರಿಂಗ್ ಇಂದ ಹೊರಗಡೆ ಕಳಿಸೋದಂಗೆ. ಆಮೇಲೆ ಒಂದು ಸತಿ ರಾವಣ ಮಾಯೆ ಬಂತು, ಅದನ್ನ ಹೊರಗಡೆ ಕಳ್ಸಿದ್ರಿ, ಆಯ್ತು. ಇವಾಗ ರೆಡಿ ಆಗ್ಬೇಕು. ನೆಕ್ಸ್ಟ್ ಇನ್ನೊಂದ್ ಸತಿ ಬರ್ತಾ ಇರ್ತಾನೆ ಅವನು, ಇನ್ನೊಂದ್ ಸತಿ ಬರ್ತಾ ಇರ್ತಾನೆ, ಅದಕ್ಕೆ ರೆಡಿ ಆಗ್ಬೇಕು, ಎವರ್ ರೆಡಿ ಆಗ್ಬೇಕು ಅಂತ ಹೇಳಿದ್ರು. ಓಕೆ, ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.